ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ನಾನು ಭಾನುವಾರದ ರೋಟೀನ್ ಅಂದರೆ ಭಾನುವಾರ ದಿನ ನಂದು ಹೇಗೆ ದಿನ ನಡೆಯುತ್ತದೆ ಎಂಬುದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ. ಭಾನುವಾರ ಅಂದರೆ ನಮಗೆ ಒಂದು ಇಷ್ಟವಾದ ದಿನ ಅಂತಲೇ ಹೇಳ್ಬೋದು, ಅಥವಾ ಸೋಮಾರಿತನ ದಿನ ಅಂತಲೇ ಹೇಳ್ಬೋದು. ಭಾನುವಾರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ರೆಸ್ಟ್ ಬೇಕು ಅಂತಲೇ ನಾವು ಭಾನುವಾರಗೋಸ್ಕರ ಕಾಯ್ಕೊಂಡಿರ್ತೀವಿ. ಆದರೆ ನಮ್ಮ ಹೌಸ್ ವೈಫ್ಗಳಿಗೆ ಭಾನುವಾರನೂ ರೆಸ್ಟ್ ಇರಲ್ಲ ಬಿಡಿ, ನಿಜ. ಎನಿ ಟೈಮ್ ಕೆಲಸ ಇದ್ದೇ ಇರುತ್ತೆ. ನಾನು ಭಾನುವಾರದ ರೊಟೀನ್ ಹೇಗೆ ಅಂದರೆ, ಭಾನುವಾರ ಫ್ರೆಶ್ ಆಗಿ ಎದ್ದು ಬೆಚ್ಚಗಿರೋ ನೀರನ್ನ ಕಾಯಿಸ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಬರೀ ಬಿಸಿನೀರು ಮಾತ್ರ ಕಾಯಿಸ್ಕೊಂಡು ಕುಡಿಯೋದು. ಮೊದಲೆಲ್ಲ ನಾನು ಅದಕ್ಕೆ ನಿಂಬೆಹಣ್ಣು ಜೇನುತುಪ್ಪ ಹಾಕೊಂಡು ಕುಡಿತಿದ್ದೆ. ಅದನ್ನೂ ಬಿಟ್ಟೆ. ಈಗ ಓನ್ಲಿ ಬಿಸಿನೀರು ಮಾತ್ರ ಬೆಳಗ್ಗೆ ಎದ್ದ ತಕ್ಷಣ ನಾನು ಕುಡಿಲೇಬೇಕು. ಬಿಸಿನೀರು ಕುಡಿತೀನಿ. ಆಮೇಲೆ ಮಾಮೂಲಿ ಬಿಸಿನೀರೆಲ್ಲ ಕುಡಿದ್ಮೇಲೆ ನನಗೆ ಫ್ರೆಶ್ ಆಗಿರೋ ಒಂದು ಫಿಲ್ಟ್ರ್ ಕಾಫಿ ನನಗೆ ಬೇಕೇ ವೀಕ್ಷಕರೇ. ಕಾಫಿ ಇಲ್ಲ ಅಂದರೆ ನಾನು ದಿನ ಬೆಳಗ್ಗೆ ನನಗೆ ಆಗೋದೇ ಇಲ್ಲ. ಆ್ಯಕ್ಚುಲಿ ನನಗೆ ಕಾಫಿ ಅಂದರೆ ನಾನು ತುಂಬ ಪ್ರಿಯವಾದ ಅಂದರೆ ನನಗೆ ಫಿಲ್ಟ್ರ್ ಕಾಫಿ ತುಂಬ ಇಷ್ಟ. ಕಾಫಿ ಎಲ್ಲ ಮಾಡಿಕೊಂಡು ಫಸ್ಟು ನೀರು ಕುಡಿದ್ಬಿಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ. ನೀರು ಕುಡಿದ್ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಫಿಲ್ಟ್ರ್ ಕಾಫಿ ಮಾಡಿಕೊಂಡು ಬಿಸಿಯಾಗಿ ನಾನು ಕುಡಿಲೇಬೇಕು ಫಿಲ್ಟ್ರ್ ಕಾಫಿನ. ಕುಡಿದ್ಬಿಟ್ಟು ಮಾಮೂಲಿ ಇನ್ನೇನು ಹೇಳಿ, ತಿಂಡಿ ಕೆಲಸ ಇದ್ದೇ ಇರುತ್ತೆ ಭಾನುವಾರ. ಆ್ಯಕ್ಚುಲಿ ಭಾನುವಾರ ಏನು ಗೊತ್ತಾ, ನಮ್ಮ ಮನೇಲಿ ಯಾವಾಗಲೂ ಇಡ್ಲಿ ಮಾಡ್ತೀನಿ ನಾನು. ಭಾನುವಾರದತ್ತು ಇಡ್ಲಿನೇ, ಅದು ಈಸಿ ಆಗುತ್ತೆ ಅಂತ. ಇಡ್ಲಿ ಎಲ್ಲ ಹಿಂದಿನ ದಿನವೇ ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ತರಕಾರಿ ಇರುತ್ತೆ. ಹೆಚ್ಚಾಗಿ ನಾನು ತರಕಾರಿ ಸಾಗುನೇ ಮಾಡ್ತೀನಿ ಭಾನುವಾರದತ್ತು. ಇಡ್ಲಿ ಎಲ್ಲ ಬಿಟ್ಟೆ ಹೀರೆಕಾಯಿ ಇತ್ತು. ಯಾಕೆ ಗೊತ್ತಾ ನಾನು ಭಾನುವಾರ ಇಡ್ಲಿ ಮಾಡೋದಂದರೆ, ಭಾನುವಾರ ಎದ್ದೇಳೋದೇ ಲೇಟ್. ಮಾಮೂಲಿ ದಿನ ಅಂದರೆ ಬೇಗ ಹೇಳ್ತೀನಿ 5:30ಗೆ. ಭಾನುವಾರ ಮಾತ್ರ ನಾನು 8 ಗಂಟೆಗೆ ಎದ್ದೇ ಇರ್ತೀನಿ. ಅದಕ್ಕೆ ಈಸಿ ಸುಲಭ ಆಗುತ್ತೆ ಅಂತ ಇಡ್ಲಿ ನಾನು ಯಾವಾಗಲೂ ಮಾಡ್ತೀನಿ. ನೋಡಿ, ಹೀರೆಕಾಯಿ ಇತ್ತು, ಎಲ್ಲ ಕಟ್ ಮಾಡಿಬಿಟ್ಟು ಹೀರೆಕಾಯಿ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿಟ್ಟೆ. ಕಟ್ ಮಾಡಿಬಿಟ್ಟು ಹಂಗೆ ಒಗ್ಗರಣೆ ಒಂದು ಬಾಣಲಿಗೆ ಹಾಕ್ಬಿಟ್ಟು ಹೀರೆಕಾಯಿ ಗೊಜ್ಜು ರೆಡಿ ಆಗುತ್ತೆ, ಇಡ್ಲಿನೂ ರೆಡಿ ಆಗುತ್ತೆ. ಭಾನುವಾರ ತಿಂಡಿ ಊಟ ಎಲ್ಲ ಲೇಟ್ ಅಲ್ವಾ? ನಿಮ್ಮನೇಲೂ ಹಂಗೇನೆ ಅಲ್ವಾ? ಏನಾದ್ರು ಕಮೆಂಟ್ ಮೂಲಕ ತಿಳಿಸಿ ನನಗೆ. ನಮ್ಮ ಮನೇಲಂತೂ ಭಾನುವಾರ ತಿಂಡಿ ತಿನ್ನೋದು 11:30, ಊಟ ಮಾಡೋದೇ 3:30, 4 ಗಂಟೆ. ಆ ಥರ ಟೈಮಿಂಗ್ಸು ಭಾನುವಾರ ಎಲ್ಲ ಚೇಂಜ್ ಆಗಿರುತ್ತೆ. ನೋಡಿ, ಈಗ ಹೀರೆಕಾಯಿ ಗೊಜ್ಜು ರೆಡಿ ಆಗ್ತಾಯಿದೆ. ಒಂದು ವಿಸಲ್ ಮಾಡಿಸ್ಬಿಡ್ತೀನಿ ಅಷ್ಟೇ, ಕುಕ್ಕರ್ ಮುಚ್ಚಿಬಿಟ್ಟು. ಇದೆಲ್ಲ ರೆಡಿ ಆಗತ್ತಂಗೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು, ನೋಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಆಯಿತು. ಭಾನುವಾರನೂ ಅಷ್ಟೇ, ನಾನು ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ನಾನು ತಿಂಡಿ ತಿನ್ನೋ ಅಭ್ಯಾಸ ನನಗೆ ಚಿಕ್ಕ ವಯಸ್ಸಿನಿಂದನೂ ಅದು ಬಂದಿದೆ. ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋದು. ಪೂಜೆ ಎಲ್ಲ ಆದ ನಂತರ ನಾನು ತಿಂಡಿ ತಿನ್ನಬೇಕು ಅಂತ ತಟ್ಟೆಗೆ ಇಡ್ಲಿ ಹಾಕ್ಕೊಂಡೆ. ಇಡ್ಲಿ ಹಾಕ್ಕೊಂಡು ಗೊಜ್ಜು ಹಾಕ್ಕೊಂಡು ಇಡ್ಲಿ ತಿಂತಾ ಇದ್ದೀನಿ. ನೋಡಿ, ಚೆನ್ನಾಗಿದೆಯಲ್ವಾ ಇಡ್ಲಿ? ಸ್ಮೂತಾಗಿ ಮಲ್ಲಿಗೆ ಇಡ್ಲಿ ಥರ ಇದೆ ನಮ್ಮ ಇಡ್ಲಿ. ಬೇಕಾ ವೀಕ್ಷಕರೇ ನಿಮಗೂ? ಬನ್ನಿ ತಿನ್ನೋಣ ಜೊತೆಯಲ್ಲಿ. ನೋಡಿ, ಇಡ್ಲಿ ತಿಂದಾದಮೇಲೆ ನನ್ನ ಕೆಲಸ ನೋಡಿ, ಭಾನುವಾರದ ತರಕಾರಿಗಳು ಹಣ್ಣು ಮಾರ್ಕೆಟು ನನ್ನ ಮನೇಲಿ ಇರುತ್ತೆ ಯಾವಾಗಲೂ ಅಷ್ಟೇ. ಅದೇನು ಗೊತ್ತಾ, ನನಗೆಲ್ಲಿ ಡಿಸ್ಕೌಂಟ್ ಇರುತ್ತೆ ಅಲ್ಲಿ ಒಂದು ಸ್ವಲ್ಪ ನಾನು ಆನ್ಲೈನಲ್ಲಿ ತರಿಸ್ಕೊಳ್ತೀನಿ ಹಣ್ಣುಗಳನ್ನ. ಎಷ್ಟು ನೋಡ್ತೀನಿ, ಡಿಸ್ಕೌಂಟ್ ಒಂದು ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಡಿಸ್ಕೌಂಟಲ್ಲಿ ನೋಡ್ಕೊಂಡು ಆನ್ಲೈನಲ್ಲಿ ತರಿಸ್ಕೊಳ್ತೀನಿ. ಮತ್ತು ತರಕಾರಿಗಳನ್ನೂ ಅಷ್ಟೇ, ಬೇಕು ಅಂದರೆ ಇಲ್ಲೇ ಪಕ್ಕ ಇರುತ್ತೆ. ಅದನ್ನೂ ಇಲ್ಲಿ ಈರುಳ್ಳಿ ಆ ಥರ ಎಲ್ಲ ಇಲ್ಲಿ ಪಕ್ಕ ವೆಜಿಟೇಬಲ್ ಶಾಪಲ್ಲಿ ತೊಗೊಂಡು ಬರ್ತೀನಿ. ನೋಡಿ, ಇದು ಫ್ಲವರ್ಸ್ ಎಲ್ಲ ನೋಡಿ ಹೆಂಗಿದೆ ಪ್ಯಾಕ್ ಮಾಡಿ. ಇದೆಲ್ಲ ನೋಡಿ 10 ರೂಪಾಯಿ 20 ರೂಪಾಯಿ ಇರುತ್ತೆ. ಸಂಡೇ ಆಫರ್ ಅಂತ ಬಿಟ್ಟಿರ್ತಾರೆ ಆನ್ಲೈನಲ್ಲಿ. ಅದನ್ನ ಬೇಕಾಗಿರೋದನ್ನೆಲ್ಲ ಆನ್ಲೈನಲ್ಲಿ ತರಿಸ್ಕೊಳ್ತೀನಿ. ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ, ಎಲ್ಲ ಫ್ರೆಶ್ ಆಗಿರುತ್ತೆ. ಹಣ್ಣುಗಳು ಅಷ್ಟೇ ಮತ್ತು ತರಕಾರಿಗಳು ಅಷ್ಟೇ ತುಂಬ ಫ್ರೆಶ್ ಆಗಿ ಕಳಿಸ್ತಾರೆ. ನೋಡಿ, ಬೆಂಡೆಕಾಯಿನ ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಇದು ನೋಡಿ, ಬೀಟ್ರೋಟ್ ಒಂದೇ ಒಂದು ಸಣ್ಣದೊಂದು, ದಪ್ಪದು ಒಂದು ಚಿಕ್ಕದು, ಅದು ಹೆಂಗೆ ಪ್ಯಾಕ್ ಮಾಡಿದ್ದಾರೆ ನೋಡಿ. ಪ್ಯಾಕ್ ಮಾಡೋಕ್ಕೆ ನಾವು ಇದು ಮಾಡ್ಕೋಬೇಕು. ನೋಡಿ, ದಾಳಿಂಬೆನೂ ಅಷ್ಟೇ, ಹಣ್ಣುಗಳು ಅಷ್ಟೇ. ನನಗೆ ಯಾವ್ದು ಬೇಕೋ, ಯಾವ್ದು ಕಮ್ಮಿ ಇದೆಯೋ ಅದನ್ನ ನೋಡಿಕೊಂಡು ನಾನು ಆನ್ಲೈನ್ ಶಾಪಿಂಗಲ್ಲಿ ನಾನು ತರಿಸ್ಕೊಳ್ತೀನಿ. ಇದ್ರ ಜೊತೆಗೆ ವೀಕ್ಷಕರು ಏನು ಗೊತ್ತಾ, ಹಣ್ಣುಗಳು ಅಥವಾ ತರಕಾರಿಗಳು ಅಷ್ಟೇ ಅಲ್ಲ, ನಮ್ಗೆ ಯಾವುದೇ ಕಮ್ಮಿ ಡಿಸ್ಕೌಂಟ್ಗೆ ಸಿಗುತ್ತೆ ಅದನ್ನ ನಾವು ನೋಡ್ತಾ ಇದ್ದರೆ, ಅಂದರೆ ಮನೆಗೆ ಉಪಯೋಗಿಸೋದು, ಇವಾಗ ಸೋಪ್ಗಳಾದರೂ ಸರಿ, ಆರ್ಪಿಕ್ ಆ ಥರದ ಐಟಮ್ಗಳು, ಬಾತ್ರೂಮ್ ಐಟಮ್ಗಳು ಅಷ್ಟೇ, ಆ ಥರದ್ದು ಎಲ್ಲ ಡಿಸ್ಕೌಂಟ್ ಇರುತ್ತೆ. ನಿಮಗೆ ತುಂಬ ಡಿಸ್ಕೌಂಟ್ ಇರುತ್ತೆ. ನಾವು ನೋಡಿಬಿಟ್ಟು ಸಂಡೇ ದಿನ ನಾವು ನೋಡಿಬಿಟ್ಟು ಅದನ್ನು ತರಿಸ್ಕೊಂಡ್ರೆ ನಮಗೊಂದು ಸ್ವಲ್ಪ ಉಳಿತಾಯನೂ ಆಗುತ್ತೆ ಅಲ್ವಾ ವೀಕ್ಷಕರೇ? ನೋಡಿ, ತೊಂಡೆಕಾಯಿನ ಈ ಥರ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. 1/4 kg ಇದೆ ಅಷ್ಟೇ. ಎಷ್ಟು ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಮಾತ್ರ. ತರಕಾರಿಗಳೆಲ್ಲ ಫ್ರೆಶ್ ಆಗಿರುತ್ತೆ. ಇದು ನೋಡಿ, ಮನೆ ಹತ್ರ ನಾನು ಶಾಪಿಂಗ್ ಅಂದರೆ ಮನೆ ಹತ್ರ ವೆಜಿಟೇಬಲ್ ಶಾಪ್ ಇರುತ್ತಲ್ಲ, ಅಲ್ಲಿ ತಂದಿರೋದು. ಕ್ಯಾರೆಟು, ಈ ಥರ ಕೊತ್ತಂಬರಿ ಸೊಪ್ಪು, ಸಿಂಪಲ್ ಐಟಮು.
ಇಲ್ಲಿ ಮನೆ ಹತ್ರ ತೊಗೊಂಡಿರೋದು ಈರುಳ್ಳಿ, ಬೆಳ್ಳುಳ್ಳಿ ಈ ಥರ ಎಲ್ಲ ಇಲ್ಲಿ ಮನೆ ಹತ್ರನೇ ತೊಗೊಳ್ತೀನಿ. ಸೊಪ್ಪುಂದು ಎಲ್ಲ ಫ್ರೆಶ್ ಆಗಿರುತ್ತೆ ಇಲ್ಲೂ ಅಷ್ಟೇ. ಇದ್ರ ಜೊತೆಗೆ ನಾನು ಫ್ರಿಜ್ಜನ್ನೂ ಕ್ಲೀನ್ ಮಾಡ್ಕೋಬೇಕು ವೀಕ್ಷಕರೇ. ಹೇಗೆ ಅಂದರೆ ಆ ಫ್ರಿಜ್ಜಲ್ಲಂತೂ ತುಂಬಿಟ್ರೆ ವಾರವಿಡೀ ಐಟಮ್ಗಳಿರುತ್ತಾ, ವಾರಕ್ಕೊಂದ್ಸರಿನಾದ್ರು ನಾನು ಫ್ರಿಜ್ ಕ್ಲೀನ್ ಮಾಡಬೇಕು. ನಮ್ಮದು ಚಿಕ್ಕದೇ ಇರೋದು ಫ್ರಿಜ್ಜು. ಇದ್ರ ಜೊತೆಗೆ ನಾನು ಅದನ್ನು ಹಾಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ಸ್ಟೆಪ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಈ ಥರ ತಂದಿದ್ದೀವಲ್ಲ ತರಕಾರಿಗಳನ್ನೆಲ್ಲ ಸಪ್ರೇಟ್ ಮಾಡಿ ಎಲ್ಲ ಒಂದೊಂದು ಕವರ್ಗೆ ತುಂಬಿ ಕಟ್ಟಿ ಫ್ರಿಜ್ಜಲ್ಲಿ ಜೋಡಿಸ್ಕೊಬಿಡ್ತೀನಿ. ಏಕೆಂದರೆ ಇನ್ನು ವೀಕ್ ಡೇಸೆಲ್ಲ ಅರ್ಜೆಂಟಲ್ಲಿ ಇರ್ತೀವಿ, ಯಾವುದು ಬೇಕೋ ಅದನ್ನು ರಾತ್ರಿಯೇ ನೆನ್ಪು ಮಾಡಿಕೊಂಡು ನಮಗೆ ಯಾವ್ದು ಅಡುಗೆ ಬೇಕು ಅಂತ ಎತ್ಕೊಂಡು ತರಕಾರಿನ ಮಾಡೋಕ್ಕೆ ಈಸಿ ಆಗುತ್ತಲ್ವ, ಸುಲಭ ಮಾಡ್ಕೋಬೇಕಲ್ವ ನಮ್ಮ ಕೆಲಸಗಳನ್ನೂ ವೀಕ್ಷಕರೇ. ನೋಡಿ ಈ ಥರ ಎಲ್ಲ ತರಕಾರಿ ಸಪ್ರೇಟ್ ಮಾಡಿ ಒಂದು ಕವರ್ಗೆಲ್ಲ ಪ್ಯಾಕ್ ಮಾಡ್ತೀನಿ. ಇದೇ ನೋಡಿ ನನ್ನ ಭಾನುವಾರದ್ದು ಕೆಲಸ. ಅಂದರೆ ಫ್ರೀ ಇರಲ್ಲ, ಅಂದರೆ ಅರ್ಜೆಂಟ್ ಇರಲ್ಲ. ಮೇಯ್ನಾಗಿ ಈ ಥರ ನಿಧಾನಕ್ಕೆ ರಿಲೀಫ್ ಮಾಡಿಕೊಂಡು ನಿಧಾನಕ್ಕೆ ಮಾಡ್ತೀನಿ ಭಾನುವಾರದತ್ತು. ನೋಡಿ ಈರುಳ್ಳಿನೆಲ್ಲ ಮಾಮೂಲಿ ನಂಗೆ ತೋರಿಸಿದ್ನಲ್ಲ ಸ್ಟ್ಯಾಂಡ್, ಈರುಳ್ಳಿನೆಲ್ಲ ತುಂಬ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಒಂದು ಕಡೆ ಕಾಯಿ. ಏನು ಗೊತ್ತಾ, ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಬಿಟ್ರೆ ಅದು ತಲೆಯಲ್ಲೇ ನಮ್ಗೆ ಕೊರಿತಾ ಇರುತ್ತೆ. ಅದಕ್ಕೆ ಬಂದ ತಕ್ಷಣ ಈ ಥರ ಎಲ್ಲ ತುಂಬಿಟ್ರೆ ನಮಗೂ ಒಂದು ಸ್ವಲ್ಪ ಸುಲಭವಾಗಿ ಟೈಮ್ಗಳು ಮತ್ತು ಉಳಿಯುತ್ತೆ. ನಮಗೊಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಲ್ವಾ ವೀಕ್ಷಕರೇ. ನೋಡಿ ನನ್ನ ಫ್ರಿಜ್ಜನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಗಲೀಜಾಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ತರಕಾರಿನೆಲ್ಲ ಅಲ್ಲಿಗೆ ತುಂಬಿ, ಅಂದರೆ ಅರ್ಧ ದಿನ, ಭಾನುವಾರದ ಅರ್ಧ ದಿನ ಮುಗೀತು. ಸಂಡೇ ಅರ್ಧ ದಿನ ಮುಗೀತು. ಈ ಕೆಲಸಗಳ ನಡುವೆ ನಂದು ಭಾನುವಾರ ಅರ್ಧ ದಿನ ಮುಗಿಯುತ್ತೆ ವೀಕ್ಷಕರೇ. ಇದನ್ನೆಲ್ಲ ಕ್ಲೀನ್ ಮಾಡಿದೆ ನೋಡಿ. ಇದನ್ನೆಲ್ಲ ಅದಕ್ಕೆ ಶಿಫ್ಟ್ ಮಾಡಿಬಿಟ್ರೆ ಇದ್ರ ಕೆಲಸ, ತರಕಾರಿ ಕೆಲಸ, ಹಣ್ಣಿನ ಕೆಲಸ ಎಲ್ಲ ಮುಗಿಯಿತು. ಇದ್ರ ಜೊತೆಗೆ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ವೀಕ್ಷಕರೇ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮಗೆ. ಏನು ಗೊತ್ತಾ, ಅದು ಆನ್ಲೈನ್ ಶಾಪಿಂಗ್ ಅಂದರೆ ಡಿಸ್ಕೌಂಟ್ ಇದ್ದಾಗ, ಅಂದರೆ ಫ್ಲಿಪ್ಕಾರ್ಟಲ್ಲಿ ಡಿಸ್ಕೌಂಟ್ ಇತ್ತು. ನಿಮ್ಗೆ ಆವಾಗಲೇ ಹೇಳ್ದಾಗಲೇ ನಾನು ಡಿಸ್ಕೌಂಟ್ ಇದ್ದಾಗ ನನಗೇನು ಬೇಕೋ ಅದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಬಿಡ್ತೀನಿ. ಬಟ್ಟೆಗಳನ್ನೂ ಅಷ್ಟೇ ನಾನು ಆನ್ಲೈನಲ್ಲಿ ಯಾವುದು ಡಿಸ್ಕೌಂಟ್ ಇರುತ್ತೋ ಅದು ನೋಡಿಬಿಟ್ಟು ನಾನು ಬುಕ್ ಮಾಡ್ಕೊಡ್ತೀನಿ ವೀಕ್ಷಕರೇ. ಇದು ನೋಡಿ ಶಾರ್ಟ್ ಕುರ್ತಿ ಇದೆ, ಇದು ಜೀನ್ಸ್ ಮೇಲೆ ಹಾಕೋದು. ಇದು ಕಮ್ಮಿ ಇತ್ತು ಡಿಸ್ಕೌಂಟ್, ಅಂದರೆ 250 ರೇಂಜಲ್ಲಿ, ಅಂದರೆ 270 ಸಮಥಿಂಗ್ ಅಷ್ಟಿತ್ತು. ಚೆನ್ನಾಗಿದೆ, ತುಂಬ ಪ್ಯೂರ್ ಕಾಟನ್ನು. ಫ್ಲಿಪ್ಕಾರ್ಟಲ್ಲಿ ಇದೆ. ಇದ್ರಲ್ಲಿ ಕಲರ್ಸ್ ಇದೆ, ಬ್ಲ್ಯಾಕ್, ಯೆಲ್ಲೋ ಮತ್ತು ಮೆರೂನು, ಈ ಥರ ಕಲರ್ಸ್ ಇದೆ. ನನಗೆ ಎಲ್ಲೋ ಲೈಟ್ ಲೆಮನ್ ಎಲ್ಲೋ ಸೂಪರಾಗಿದೆ, ನನಗೆ ಇಷ್ಟ ಆಯಿತು. ಇದು ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಭಾನುವಾರದ ಕೆಲಸಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ವಾಚ್ ಮಾಡಿ ನನ್ನ ವೀಡಿಯೋಗಳನ್ನ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು.